ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾಸ್ ಕಿಚನ್ ಅಂಡ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ವೀಟ್ ಲವರ್ಸ್ ಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾವಿವತ್ತು ಬೀಟ್ರೂಟ್ ಹಲ್ವಾ ಹೇಗ್ ಮಾಡೋದು ಅಂತ ನೋಡೋಣ. ಬೀಟ್ರೂಟ್ ಇಂದ ಸ್ವೀಟ್ ಅಂತ ನಿಮ್ಗೆ ಏನಾನ ಕ್ವೆಶನ್ ಫ್ರೇಮ್ ಆಗಿದ್ರೆ ಡೆಫಿನೆಟ್ಲಿ ಎಸ್. ಬೀಟ್ರೂಟ್ ನ ಯೂಸ್ ಮಾಡ್ಕೊಂಡು ನಾವಿವತ್ತು ಸೂಪರ್ ಡಿಲಿಷಿಯಸ್ ಹಲ್ವಾ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಕ್ವೆಶನ್ ನನ್ಗೂ ರೈಸ್ ಆಗಿತ್ತು. ಬೀಟ್ರೂಟ್ ನ ನಾವು ಯೂಶಲಿ ಪಲ್ಯಕ್ಕೆ ಯೂಸ್ ಮಾಡ್ತೀವಿ, ಆದ್ರೆ ಅದ್ರಲ್ಲಿ ಸ್ವೀಟ್ ಹೇಗ್ ಮಾಡೋದು ಅಂತ ಕೇಳಿದಾಗ ನನ್ ಕೊಲೀಗ್ಸ್ ಆದ ಹರ್ಷಿಯಾ ಟೀಚರ್ ಮತ್ತೆ ಹೋಮಾ ಟೀಚರ್ ಈ ರೆಸಿಪಿ ನನಗೆ ಶೇರ್ ಮಾಡಿದ್ದು. ಸಖತ್ ಇಷ್ಟ ಆಯ್ತು. ಕೇಳಿದ ತಕ್ಷಣ ಬಂದು ಟ್ರೈ ಮಾಡಿದೆ. 2-3 ಸತಿ ಟ್ರೈ ಮಾಡಿದೆ. 2-3 ಸತಿನೂ ತುಂಬಾ ಇಷ್ಟ ಆಗಿ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂದ್ರು. ಹಾಗಾಗಿ ಈ ರೆಸಿಪಿ ನಾನು ಇವತ್ತು ಮಾಡ್ತಾ ಇದ್ದೀನಿ. ನೋಡೋದಕ್ಕೆ ಎಷ್ಟು ವೈಬ್ರೆಂಟ್ ಕಲರ್ಫುಲ್ ಅನ್ಸ್ತಾ ಇದೆ, ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಅಂಡ್ ಯಾಕೆ ಇನ್ನೂ ಲೇಟ್ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಬೀಟ್ರೂಟ್ ಅರ್ಧ ಕೆಜಿಯಷ್ಟು ತಗೊಂಡು ಸಿಪ್ಪೆ ತೆಗೆದು ಈ ತರ ಸಣ್ಣ ಸಣ್ಣದಾಗಿ ಉದ್ದಕ್ಕೆ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಅರ್ಧ ಕಪ್ ಅಷ್ಟು ಶುಗರ್ ತಗೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಕಡಿಮೆ ಬೇಕು ಅಂದ್ರೆ ಇನ್ ಸ್ವಲ್ಪ ಶುಗರ್ ಕಡಿಮೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಜೊತೆಗೆ 100 ಗ್ರಾಮ್ ಅಷ್ಟು ನಾನು ಕೋವಾ ತಗೊಂಡಿದ್ದೀನಿ. ಇದರಲ್ಲಿ ತುಂಬಾ ಬ್ರ್ಯಾಂಡ್ಸ್ ಇದೆ, ನೀವು ಯಾವ್ದಾನ ಯೂಸ್ ಮಾಡ್ಬೋದು. ಜೊತೆಗೆ ನಾನು 1 ಕಪ್ ಅಷ್ಟು ಬಾಯ್ಲ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಇದ್ರ ಜೊತೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಹಾಗೆ 3-4 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ. ಇದ್ರ ಜೊತೆಗೆ ಗೋಡಂಬಿ 12-15, ದ್ರಾಕ್ಷಿ 12-15, ಪಿಸ್ತಾಚಿಯೋ 2 ಟೇಬಲ್ ಸ್ಪೂನ್ ಅಷ್ಟು, ಹಾಗೆ ಇಲಾಚಿ ಪೌಡರ್ 3 ಟೇಬಲ್ ಸ್ಪೂನ್. ನೀವು ಡ್ರೈ ಫ್ರೂಟ್ಸ್ ಯಾವ್ದನ ಯೂಸ್ ಮಾಡ್ಬೋದು ಇದ್ರ ಜೊತೆ. ಈಗ ಫಸ್ಟ್ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದ್ಕಾದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಇಟ್ಟಿರ್ತೀನಿ, ಅದನ್ನ ನಾನು ಲಾಸ್ಟ್ ಅಲ್ಲಿ ಹಾಕೋತೀನಿ. ಒಂದು ಸತಿ ತುಪ್ಪ ಮೆಲ್ಟ್ ಆಗಿದೆ, ನೀಟಾಗಿ ಕಾದಿದೆ ಅಂದಾಗ ನಾವು ತಗೊಂಡಿರುವಂತ ಗೋಡಂಬಿ ಫ್ರೈ ಮಾಡ್ಕೋಬೇಕು. ಗೋಡಂಬಿನ ಯೂಶಲಿ ಗೋಲ್ಡನ್ ಬ್ರೌನ್ ಅಷ್ಟು ಮಾಡ್ಕೊಂಡ್ರೆ ಸಾಕು, ಫ್ಲೇಮ್ ಲೋ ಇರ್ಲಿ. ಒಂದ್ ಸತಿ ಗೋಲ್ಡನ್ ಬ್ರೌನ್ ಆಗಿ ಕ್ಯಾಶ್ಯೂಸ್ ರೋಸ್ಟ್ ಆದ್ಮೇಲೆ ನಾನು ಇವಾಗ ಗ್ರೇಪ್ಸ್ ಹಾಕ್ತಾ ಇದ್ದೀನಿ. ಗ್ರೇಪ್ಸ್ ನೀವು ನೋಡ್ಬೋದು, ಹಾಕಿದ ತಕ್ಷಣ ಸ್ವಲ್ಪ ಸೈಜ್ ಇನ್ಕ್ರೀಸ್ ಆಗುತ್ತಲ್ಲ, ಅವಾಗ ತೆಗೆದು ಬಿಡ್ಬೇಕು. ತುಂಬಾ ರೋಸ್ಟ್ ಮಾಡೋದೇನ್ ಬೇಡ. ಈಗ ನಾವು ಗ್ರೇಟ್ ಮಾಡ್ಕೊಂಡಿರೋ ಅಂತ ಬೀಟ್ರೂಟ್ ಹಾಕ್ತಾ ಇದ್ದೀನಿ. ಬೀಟ್ರೂಟ್ ನ ಫಸ್ಟ್ ನಾವು ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೊಂದು ಬೀಟ್ರೂಟ್ ಎಳೆ ಏನಿದೆ ಅದು ಕಂಪ್ಲೀಟ್ ಆಗಿ ತುಪ್ಪದಲ್ಲಿ ಕೋಟ್ ಆಗ್ಲೇಬೇಕು. ಅವಾಗ್ಲೇ ನಮ್ಮ ಇಡೀ ರೆಸಿಪಿಲಿ ಬೀಟ್ರೂಟ್ ವಾಸನೆ ಏನಿದೆ ಅದು ಹೋಗೋದು. ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಸ್ಟಾರ್ಟಿಂಗ್ 3-5 ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ಇದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸತಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಅಲ್ಲಿ ನಾವು 2-3 ನಿಮಿಷ ಮತ್ತೆ ಕುಕ್ ಮಾಡ್ಕೊಂಡು ಮತ್ತೆ ಲಿಡ್ ಓಪನ್ ಮಾಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ನಿಮ್ಗೆ ಇನ್ನೂ ತುಂಬಾ ಬೀಟ್ರೂಟ್ ಸ್ಮೆಲ್ ಬರ್ತಾ ಇದೆ ಅಂದ್ರೆ ನೀವು ಇನ್ನೂ ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು 3-4 ನಿಮಿಷ ಜಾಸ್ತಿ ಕುಕ್ ಮಾಡ್ಕೊಂಡು. ಈಗ ನಾನು ಲಿಡ್ ತೆಗೆದ ತಕ್ಷಣ